ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತೀಯ ಸೇನೆ ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ಶಿಸ್ತುಬದ್ಧ, ಸುಸಜ್ಜಿತ, ಶಸ್ತ್ರಸಹಿತ ವಾಹನಗಳನ್ನು ಹೊಂದಿರುವ ಸೇನಾಪಡೆಗಳಲ್ಲಿ ಒಂದು. ತನ್ನ ಗತ್ತು, ಗಾಂಭೀರ್ಯತೆ, ಸೇವಾ ತತ್ಪರತೆ, ಅತ್ಯುನ್ನತ ಸೇವಾ ಗುಣದಿಂದ ಗಮನ ಸೆಳೆದಿರುವ ಸೈನ್ಯ. ಇಲ್ಲೇನೇ ಖರೀದಿ ನಡೆದರೂ, ಯಾವುದೇ ಕೆಲಸ ಮಾಡಿದ್ರೂ ಶಿಸ್ತು, ಸಮಯ ಪಾಲನೆ ಹಾಗೂ ಗುಣಮಟ್ಟಕ್ಕೆ ಆದ್ಯತೆ ಇರುತ್ತದೆ. ಪ್ರಕಾರ ಗುಣಮಟ್ಟಕ್ಕೆ ಮತ್ತೊಂದು ಹೆಸರು ಎನ್ನುವಂತೆ ಇಂಡಿಯನ್ ಆರ್ಮಿ ತನ್ನ ಖ್ಯಾತಿ ಹೊಂದಿದೆ. ಸಾಮಾನ್ಯವಾಗಿ ಸೇನಾಪಡೆಯಲ್ಲಿ ಯಾವುದೇ ಕಂಪನಿಯ ವಾಹನ ಇದ್ದರೆ ಅದು ಆ ಕಂಪನಿಗೆ ದೊಡ್ಡ ಬ್ರ್ಯಾಂಡ್ ಹಾಗೂ ವಿಶ್ವಾಸಾರ್ಹತೆ ಇದೆ ಅಂತಾಲೆ ಅರ್ಥ. ಅಷ್ಟರ ಮಟ್ಟಿಗೆ ಭಾರತೀಯ ಸೇನೆ ತನ್ನ ಸೇನಾ ವಾಹನ ಖರೀದಿಯಲ್ಲಿ ಎಚ್ಚರಿಕೆ ಹಾಗೂ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಥಾರ್ ಹಾಗೂ ಮಾರುತಿ ಸುಜುಕಿ ಜಿಮ್ನಿ ವಾಹನಗಳು ಸಾರ್ವಜನಿಕವಾಗಿ ಸಾಕಷ್ಟು ಕ್ರೇಜ್ ಮೂಡಿಸಿವೆ. ಆದರೆ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಕಂಪನಿ ಹಾಗೂ ಸುಜುಕಿಯ ಈ ಬ್ರ್ಯಾಂಡೆಡ್ ವಾಹನಗಳನ್ನು ಭಾರತೀಯ ಸೇನೆ ರಿಜೆಕ್ಟ್ ಮಾಡಿದೆ. ವಿಚಿತ್ರ ಅಂದರೆ, ಸೇನೆ ಇದೇ ಕಂಪನಿಯ ಕ್ಲಾಸಿಕ್ ಸ್ಕಾರ್ಪಿಯೋ ವಾಹನ ಮಾರುತಿ ಜಿಪ್ಸಿಯನ್ನ ಹಲವು ವರ್ಷಗಳಿಂದ ಬಳಸುತ್ತಾ ಬಂದಿದೆ. ಹಾಗಾದರೆ ಸೇಮ್ ಕೆಟಗರಿಯ ಹಾಗೂ ಅದೇ ಕಂಪನಿಯ ವಾಹನವನ್ನ ಸೇನೆ ತಿರಸ್ಕರಿಸಲು ಕಾರಣ ಏನು? ಈ ವಾಹನಗಳ ಅಸಲಿ ಸಮಸ್ಯೆ ಏನು ಅನ್ನೋದು ಹಲವರ ಪ್ರಶ್ನೆ. ಹಾಗೆ ಥಾರ್ ಹಾಗೂ ಮಾರುತಿ ಜಿಮ್ನಿಯ ಬದಲಾಗಿ ಫೋರ್ಸ್ ವಾಹನಕ್ಕೆ ಸೇನೆ ಮಣೆ ಹಾಕಿದ್ಯಾಕೆ ಅನ್ನೋದು ಕೂಡ ಇಲ್ಲಿ ಕೇಳಿ ಬರ್ತಾ ಇರುವ ಪ್ರಶ್ನೆ. ಇಂದಿನ ಈ ವಿಡಿಯೋದಲ್ಲಿ ಈ ಕುರಿತಾಗಿ ಮಾಹಿತಿ ನೋಡೋಣ. ಹಾಗೆಯೇ ಸೇನೆ ತನ್ನ ವಾಹನಗಳನ್ನು ಆಯ್ಕೆ ಮಾಡಿಕೊಳ್ಳಲು ಯಾವ ಮಾನದಂಡಗಳನ್ನು ಅನುಸರಿಸುತ್ತೆ ಅನ್ನೋದನ್ನ ಕೂಡ ತಿಳಿಯೋಣ. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ ಇಂಡಿಯನ್ ಆರ್ಮಿ ಅನ್ನೋದು ದೈತ್ಯ ಶಕ್ತಿ ಇದ್ದಂತೆ. ಜಾಗತಿಕವಾಗಿ ಅತಿ ದೊಡ್ಡ ಸೈನ್ಯಗಳಲ್ಲಿ ಒಂದು ಎಂಬ ಹೆಗ್ಗಳಿಕೆ ನಮ್ದು. ಹೀಗಾಗಿ ಸೇನೆ ತನ್ನ ವಾಹನಗಳನ್ನಾಗಲಿ ಸೇನಾ ಶಸ್ತ್ರಾಸ್ತ್ರಗಳನ್ನಾಗಲಿ ಬಹಳ ಎಚ್ಚರಿಕೆಯಿಂದ, ಸಾವಧಾನದಿಂದ ಆಯ್ಕೆ ಮಾಡಿಕೊಳ್ಳುತ್ತೆ. ಮೊದಲಿಗೆ ಸೇನೆ ತನ್ನ ವಾಹನಗಳನ್ನು ಹಲವು ವಿಧಗಳಲ್ಲಿ ವರ್ಗೀಕರಿಸಿದೆ. ಅಂದರೆ ಶಸ್ತ್ರ ಸಜ್ಜಿತ ಯುದ್ಧ ವಾಹನಗಳು, ಸೇನಾ ಸಾರಿಗೆ ವಾಹನಗಳು, ಇಂಜಿನಿಯರಿಂಗ್ ಮತ್ತು ಸಪೋರ್ಟಿಂಗ್ ವೆಹಿಕಲ್ಸ್ ಹಾಗೂ ಅಂತಿಮವಾಗಿ ನಿತ್ಯ ಬಳಸುವ ಮಿಲಿಟರಿ ಕಾರ್ಯಾಚರಣೆ ವಾಹನಗಳು. ಪ್ರತಿಯೊಂದು ವಿಭಾಗದ ಈ ಎಲ್ಲ ವಾಹನಗಳನ್ನು ಅವುಗಳ ಅಗತ್ಯತೆ, ಅತ್ಯುನ್ನತ ಗುಣಮಟ್ಟದ ಆಧಾರದ ಮೇಲೆಯೇ ಖರೀದಿ ಮಾಡಲಾಗುತ್ತೆ. ಇಲ್ಲಿವರೆಗೆ ಸೇನೆ ಮಾರುತಿ ಜಿಪ್ಸಿ, ಮಹೀಂದ್ರ ಕಂಪನಿಯ ಸ್ಕಾರ್ಪಿಯೋ ವಾಹನಗಳನ್ನೇ ತನ್ನ ನಿತ್ಯದ ಕಾರ್ಯಾಚರಣೆಗೆ ಬಳಕೆ ಮಾಡ್ತಾ ಇತ್ತು. ಆದರೆ ಇದೀಗ ಫೋರ್ಸ್ ಕಂಪನಿಯ ವಾಹನಗಳಿಗೆ ಆದ್ಯತೆ ನೀಡ್ತಾ ಇದೆ. ಇದಕ್ಕೂ ಹಲವು ಮಹತ್ವದ ಕಾರಣಗಳಿವೆ. ಇನ್ನು ಮೊದಲೇ ಹೇಳಿದಂತೆ ಸೇನೆ ತನ್ನ ವಾಹನ ಖರೀದಿಗಳಿಗೆ ಒಂದಷ್ಟು ಮಾನದಂಡಗಳನ್ನು ಅನುಸರಿಸುತ್ತೆ. ಮೊದಲನೇದು ಭೂಬಳಕೆಯ ಆಧಾರ. ಅಂದರೆ ವಾಹನ ಯಾವ ರೀತಿಯ ಪ್ರದೇಶದಲ್ಲಿ ಬಳಕೆಯಾಗುತ್ತೆ ಅನ್ನೋದರ ಮೇಲೆ ವಾಹನ ಖರೀದಿ ಮಾಡಲಾಗುತ್ತೆ. ಹಿಮ ಬೀಳುವ ಅತಿ ಶೀತ ಪ್ರದೇಶ ಹಾಗೂ ಕಡಿದಾದ ಮಂಜಿನ ಪ್ರದೇಶಗಳಾದರೆ ಅಲ್ಲಿ ಅತ್ಯಂತ ಲಘುವಾಗಿರುವ ಅಂದರೆ ಹಗುರ ಇಂಜಿನ್ ಹೊಂದಿರುವ ಪೆಟ್ರೋಲ್ ವಾಹನಗಳನ್ನು ಖರೀದಿ ಮಾಡಲಾಗುತ್ತೆ. ಇಲ್ಲಿ ಡೀಸೆಲ್ ವಾಹನ ರಸ್ತೆಗಿಳಿದರೆ ಅದು ಹೆಪ್ಪುಗಟ್ಟುವ ಆತಂಕವಿರುತ್ತೆ. ಹೀಗಾಗಿ ಸೇನೆ ಕಾಶ್ಮೀರ ಸೇರಿದಂತೆ ಹಿಮಾಲಯ ವಲಯದಲ್ಲಿ ಮಾರುತಿ ಜಿಪ್ಸಿ ಹಾಗೂ ಮಾರುತಿಯ ಜಿಮ್ನಿಯಂತಹ ವಾಹನಗಳಿಗೆ ಆದ್ಯತೆ ನೀಡುತ್ತದೆ. ಇನ್ನು ಕಡಿದಾದ ಚೂಪಾದ ಕಲ್ಲು ಬಂಡೆ ಘಟ್ಟ ಪ್ರದೇಶಗಳಲ್ಲಾದರೆ ಇಲ್ಲಿ ಸೇನೆ ಟಾಟಾ ಸಫಾರಿ, ಸ್ಟಾರ್ಮ್ ಹಾಗೂ ಸ್ಕಾರ್ಪಿಯೋ ಕ್ಲಾಸಿಕ್ ವಾಹನಗಳಿಗೆ ಆದ್ಯತೆ ನೀಡುತ್ತದೆ. ಇನ್ನು ಎರಡನೇ ಮಾನದಂಡ ಅಂದರೆ ಪೆಲೋಡ್ ಸಾಮರ್ಥ್ಯ. ಅಂದರೆ ವಾಹನ ಎಷ್ಟು ತೂಕದ ವಸ್ತುಗಳನ್ನು ಸಾಗಿಸಬಲ್ಲದು ಎನ್ನುವುದರ ಆಧಾರದ ಮೇಲೆ ವಾಹನ ಖರೀದಿ ನಿರ್ಧರಿತವಾಗುತ್ತೆ. ಜಿಮ್ನಿ ವಾಹನಗಳು GS 500 ವರ್ಗದಲ್ಲಿ ಕಾಣಿಸಿಕೊಳ್ತವೆ. ಇನ್ನು ಟಾಟಾ ಸಫಾರಿ, ಸ್ಟಾರ್ಮ್ GS 800 ಕೆಟಗರಿಯಲ್ಲಿ ಕಾಣಿಸಿಕೊಳ್ಳುತ್ತವೆ. ಇದಕ್ಕಿಂತ ಮೇಲೆ ಟ್ರಕ್ಗಳು, ಫೀಲ್ಡ್ ಕ್ಯಾರಿಯರ್ ವಾಹನಗಳು ಬರ್ತವೆ. ಆದರೆ ಫೋರ್ಸ್ ಕಂಪನಿಯ ಗೋರ್ಖಾ ವಾಹನ ಅತ್ಯಂತ ಶಕ್ತಿಶಾಲಿಯಾದ 1050 kg ಪೆಲೋಡ್ ಸಾಮರ್ಥ್ಯವನ್ನ ಹೊಂದಿದೆ. ಒಬ್ಬರಿಗಿಂತ ಅಧಿಕ ಸೈನಿಕರು ಭಾರಿ ಮದ್ದುಗುಂಡುಗಳನ್ನು ಇದರಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸುಲಭವಾಗಿ ಹಾಗೂ ವೇಗವಾಗಿ ಸಾಗಿಸಬಹುದು. ಜಿಮ್ನಿ ವಾಹನ 400 kg ಪೆಲೋಡ್ ಸಾಮರ್ಥ್ಯ ಹೊಂದಿದ್ರೆ ಥಾರ್ 500 ಪೆಲೋಡ್ ಸಾಮರ್ಥ್ಯ ಹೊಂದಿದೆ. ಆದರೆ ಫೋರ್ಸ್ ಗೋರ್ಖಾ ಇವೆರಡಕ್ಕಿಂತ ಹೆಚ್ಚಿನ ಪೆಲೋಡ್ ತಾಕತ್ ಹೊಂದಿದೆ. ಜೊತೆಗೆ ಈ ವಾಹನ ಸಂಪೂರ್ಣವಾಗಿ ದೇಶೀಯವಾಗಿ ನಿರ್ಮಾಣವಾಗಿದೆ. ಈ ವಾಹನದ ಸ್ಪೇರ್ ಪಾರ್ಟ್ಗಳು ದೇಶೀಯವಾಗಿಯೇ ಲಭ್ಯ ಇವೆ. ಜೊತೆಗೆ ಇದರಿಂದ ವಾಹನದ ನಿರ್ವಹಣೆ,
ಸೇವಾ ಕಾರ್ಯ ಸುಲಭವಾಗುತ್ತದೆ. ಹೀಗಾಗಿಯೇ ಸೇನೆ ಇದಕ್ಕೆ ಆದ್ಯತೆ ನೀಡಿದೆ. ಇದರ ಜೊತೆಗೆ ಭಾರತ ಸರ್ಕಾರ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಡಿ ಮೇಡ್ ಇನ್ ಇಂಡಿಯಾ ವಸ್ತುಗಳಿಗೆ ಆದ್ಯತೆ ನೀಡೋದ್ರಿಂದ ಸೇನೆ ಕೂಡ ಮೇಡ್ ಇನ್ ಇಂಡಿಯಾ ವೆಹಿಕಲ್ಗಳಿಗೆ ಪ್ರಾಧಾನ್ಯತೆ ನೀಡ್ತಿದೆ. ಅನೇಕರಿಗೆ ತಿಳಿದಿದೆಯೋ ಇಲ್ವೋ ಗೊತ್ತಿಲ್ಲ, ಫೋರ್ಸ್ ಗೋರ್ಖಾ ಸಂಪೂರ್ಣವಾಗಿ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ವಾಹನವಾಗಿದೆ. ಇದರ ದಾದಾಡಿಸಿತನ ಸೇನೆಗೆ ಹೇಳಿ ಮಾಡಿಸಿದಂತಿದೆ. ಕಳೆದ ಹಲವು ವರ್ಷಗಳಿಂದ ಈ ಕಂಪನಿ ಭಾರತೀಯ ಸೇನೆಗೆ ತನ್ನ ವಾಹನಗಳನ್ನ ಪೂರೈಕೆ ಮಾಡುತ್ತಾ ಬಂದಿದೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಷಯವನ್ನ ಹೇಳಲೇಬೇಕು. ಮಾರುತಿ ಜಿಮ್ನಿ ಹಾಗೂ ಥಾರ್ ವಾಹನಗಳು ಕೂಡ ದೇಶೀಯವಾಗಿ ಅಸೆಂಬ್ಲಿಂಗ್ ಮಾಡಲಾಗುತ್ತೆ. ಅವುಗಳು ಸಹ ಹೆಚ್ಚು ಕಡಿಮೆ ದೇಶೀಯ ವಾಹನಗಳೇ. ಆದರೆ ಫ್ಲೆಕ್ಸಿಬಿಲಿಟಿ ಹಾಗೂ ಸಾಮರ್ಥ್ಯದ ಕಾರಣಕ್ಕಾಗಿ ಸೇನೆ ಫೋರ್ಸ್ ಗೋರ್ಖಾ ವೆಹಿಕಲ್ಗೆ ಆದ್ಯತೆ ನೀಡಿದೆ ಅಂತ ಹೇಳಬಹುದು. ಇನ್ನು ಇಂಡಿಯನ್ ಆರ್ಮಿ ತನ್ನ ವಾಹನಗಳು ವೈಶಿಷ್ಟ್ಯಪೂರ್ಣವಾಗಿ ಇರಬೇಕು ಅಂತ ಬಯಸೋದಿಲ್ಲ. ಬದಲಾಗಿ ದಾದಾಡಿಸಿತನ ಹಾಗೂ ಕ್ಷಮತೆಯ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತೆ. ಅಂದ್ರೆ ವಾಹನಗಳಲ್ಲಿ ಎಸಿ, ಟಿವಿ, ಮೀಡಿಯಾ ಪ್ಲೇಯರ್ ನೋಡಲು ಸುಂದರ ಇರಬೇಕು ಎನ್ನುವ ಮಾನದಂಡಗಳನ್ನ ಅದು ಪರಿಗಣಿಸೋದಿಲ್ಲ. ಅವರದ್ದು ಕೇವಲ ವಾಹನ ಎಷ್ಟು ಗಟ್ಟಿಯಾಗಿದೆ, ಕಡಿದಾದ ರಸ್ತೆಗಳಲ್ಲಿ ಹೇಗೆ ಸಾಮರ್ಥ್ಯ ಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತದೆ ಅನ್ನೋದಷ್ಟೇ ಗಮನಿಸುತ್ತೆ. ಇದ್ರ ಜೊತೆಗೆ ವಾಹನ ಮಾಡಿಫಿಕೇಶನ್ಗೆ ಈಸಿ ಆಗಿರಬೇಕು. ಅಂತಹ ವಾಹನಗಳಿಗೆ ಸೇನೆ ಆದ್ಯತೆ ನೀಡುತ್ತೆ. ಈ ವಿಚಾರದಲ್ಲಿ ಫೋರ್ಸ್ ಗೋರ್ಖಾ ಸುಲಭವಾಗಿದೆ. ಇದನ್ನ ನೀವು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಮಾಡಿಫಿಕೇಶನ್ ಮಾಡಿಕೊಳ್ಳಬಹುದು. 4 ಬಾಗಿಲಿನಿಂದ ಹಿಡಿದು 6 ಬಾಗಿಲು ವಾಹನವನ್ನಾಗಿಯೂ ಇದನ್ನ ನೀವು ಮರುವಿನ್ಯಾಸ ಮಾಡಿಕೊಳ್ಳಬಹುದು. ಇಲ್ಲವೇ ಯಾವುದೇ ರೂಫ್ ಇಲ್ಲದೆ ಓಪನ್ ಆಗಿಯೂ ಇದನ್ನ ಬಳಸಲು ಸುಲಭವಾಗಿದೆ. ಆದರೆ ಈ ವಿಷಯದಲ್ಲಿ ಥಾರ್ ಹಾಗೂ ಜಿಮ್ನಿ ಫೋರ್ಸ್ ಗೋರ್ಖಾದಷ್ಟು ಮರುವಿನ್ಯಾಸಕ್ಕೆ ಸರಿ ಹೊಂದೋದಿಲ್ಲ. ಇನ್ನು ಇಂಡಿಯನ್ ಆರ್ಮಿ ಕಡಿದಾದ ರಸ್ತೆ, ಕಚ್ಚಾ ರಸ್ತೆ, ಮರುಭೂಮಿಗಳಲ್ಲಿ ವಾಹನದ ಸಾಮರ್ಥ್ಯವನ್ನ ಪರೀಕ್ಷೆ ಮಾಡುತ್ತೆ. ಈ ವಿಷಯದಲ್ಲಿ ಫೋರ್ಸ್ ಗೋರ್ಖಾ ಅತ್ಯಂತ ಸಶಕ್ತವಾಗಿದೆ. ಅಲ್ಲದೆ ಈ ವಾಹನದ ಇಂಜಿನ್ ಮೇಲ್ದರ್ಜೆಗೇರಿಸಲು ಸಹ ಅವಕಾಶವಿದೆ. ಇನ್ನು ಮೊದಲೇ ಹೇಳಿದ ಹಾಗೆ ಜಿಮ್ನಿ ಹಾಗೂ ಥಾರ್ 3 ಹಾಗೂ 5 ಬಾಗಿಲುಗಳ ಆವೃತ್ತಿಯಲ್ಲಿ ಲಭ್ಯ ಇದೆ. ಆದರೆ ಅವುಗಳ ಮಾಡಿಫಿಕೇಶನ್ ಈಸಿ ಇಲ್ಲ. ಈ ವಿಷಯದಲ್ಲಿ ಫೋರ್ಸ್ ಗೋರ್ಖಾ ಸಿಕ್ಕಾಪಟ್ಟೆ ಅಡ್ವಾನ್ಸ್ ಆಗಿದೆ. ಇದನ್ನ ರೂಪ್ ಇಲ್ಲದೆಯೂ ಕಾಡಿನಲ್ಲಿ ಸಫಾರಿಗೆ ಬಳಸುವಂತೆ ಬಳಸಬಹುದು. ಇನ್ನು ಇಂಜಿನ್ ಸಾಮರ್ಥ್ಯದಲ್ಲೂ ಜಿಮ್ನಿ, ಥಾರ್ ಹಾಗೂ ಫೋರ್ಸ್ ಗೋರ್ಖಾ ವಾಹನಗಳ ನಡುವೆ ಸಾಕಷ್ಟು ವ್ಯತ್ಯಾಸವಿದೆ. ಸಾಮಾನ್ಯವಾಗಿ ಮಾರುತಿ ಸುಜುಕಿ ಜಿಮ್ನಿ ವೆಹಿಕಲ್ 115 ಅಶ್ವಶಕ್ತಿಯ ಇಂಜಿನ್ ಹೊಂದಿದ್ರೆ ಥಾರ್ 130 ಅಶ್ವಶಕ್ತಿಯ ಪವರ್ ಹೊಂದಿದೆ. ಆದರೆ ಫೋರ್ಸ್ ಗೋರ್ಖಾ 140 HP ಯೊಂದಿಗೆ ಲಭ್ಯ ಇದೆ. ಇದು ಸೇನಾ ಬೇಡಿಕೆಗೆ ಅನುಗುಣವಾಗಿದೆ. ಇನ್ನು ಥಾರ್ ಹಾಗೂ ಜಿಮ್ನಿ 4 ಮೀಟರ್ ಉದ್ದ ಇದ್ರೆ ಫೋರ್ಸ್ ಗೋರ್ಖಾ 4.39 ಮೀಟರ್ ಉದ್ದ ಹೊಂದಿದೆ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಫೋರ್ಸ್ ಗೋರ್ಖಾ ನೋಡಲು ದೊಡ್ಡ ವಾಹನದಂತೆ ಕಂಡ್ರು ಇದು ಟರ್ನಿಂಗ್ ವಿಚಾರದಲ್ಲಿ ಬಹಳ ಉನ್ನತ ಸೌಲಭ್ಯ ಹೊಂದಿದೆ. ಕಿರಿದಾದ ಜಾಗದಲ್ಲೂ ಇದನ್ನ ನೀವು ಸುಲಭವಾಗಿ ಟರ್ನ್ ಮಾಡಬಹುದು. ಇನ್ನು ನೀರಿನಲ್ಲಿ ಸರಾಗವಾಗಿ ಚಲಿಸುವ ವಿಷಯಕ್ಕೆ ಬಂದರೆ ಥಾರ್ 650 ಮಿಲಿಮೀಟರ್ ಹಾಗೂ ಜಿಮ್ನಿ 300 ರಿಂದ 400 ಮಿಲಿಮೀಟರ್ ಇದೆ. ಆದರೆ ಫೋರ್ಸ್ ಗೋರ್ಖಾ ಸಾಮರ್ಥ್ಯ 700 mm ಇದೆ. ಇನ್ನು ಈ ವಾಹನದ ಮತ್ತೊಂದು ವಿಶೇಷತೆ ಅಂದರೆ ಇದರ ಎಳೆಯುವ ಸಾಮರ್ಥ್ಯವು ಪೆಲೋಡ್ ಸಾಮರ್ಥ್ಯದಷ್ಟೇ ಅತ್ಯುತ್ತಮವಾಗಿದೆ. ಜಿಮ್ನಿ 500 kg ಎಳೆಯುವ ಶಕ್ತಿ ಹೊಂದಿದ್ರೆ ಥಾರ್ 750 kg ಸಾಮರ್ಥ್ಯ ಹೊಂದಿದೆ. ಆದರೆ ಗೋರ್ಖಾ ವೆಹಿಕಲ್ ಬರೋಬ್ಬರಿ 3000 kg ಎಳೆಯುವ ತಾಕತ್ತು ಹೊಂದಿದೆ. ಬಹುಶಃ ಒಂದು ಲಾರಿ ಎಳೆಯುವ ಸಾಮರ್ಥ್ಯವನ್ನ ಈ ವಾಹನ ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಭಾರತೀಯ ಸೇನೆ ವಾಹನದ ಪೆಲೋಡ್ ಸಾಮರ್ಥ್ಯ, ಇಂಜಿನ್ ಕೆಪಾಸಿಟಿ, ದೃಢತೆ, ಮರುವಿನ್ಯಾಸದ ಸರಳತೆ ಇನ್ನು ಮುಂತಾದ ಪ್ರಮುಖ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಫೋರ್ಸ್ ಗೋರ್ಖಾ ವಾಹನವನ್ನ ಆಯ್ಕೆ ಮಾಡಿಕೊಂಡಿದೆ. ಆರ್ಮಿ ಇದಕ್ಕಾಗಿ ಫೋರ್ಸ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಸುಮಾರು 3000 ವಾಹನಗಳಿಗೆ ಆರ್ಡರ್ ನೀಡಿದೆ. ಇದರಲ್ಲಿ ಈಗಾಗಲೇ ಅರ್ಧದಷ್ಟು ವಾಹನಗಳು ಬಂದಿವೆ. ಅಲ್ಲದೆ ಸೇನೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯೂನಿಟ್ಗಳಿಗೆ ಬೇಡಿಕೆ ಇಡಬಹುದು ಅಂತಾನೂ ಹೇಳಲಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಈ ವಾಹನ ಸೇನಾ ವಲಯದಲ್ಲಿ ಗತ್ತು ಮೆರೆಯುತ್ತಿದೆ. ಸ್ನೇಹಿತರೆ, ಫೋರ್ಸ್ ವಾಹನವನ್ನೇ ಆಯ್ಕೆ ಮಾಡಲು ಮೇಲೆ ಹೇಳಿದ ಅಷ್ಟು ಅಂಶಗಳು ಪ್ರಮುಖವಾಗಿವೆ. ಅವುಗಳನ್ನ ಈ ಕೆಳಗಿನಂತೆ ಪಾಯಿಂಟ್ ಟು ಪಾಯಿಂಟ್ ಪರಿಗಣಿಸಬಹುದು. ನಂಬರ್ 1, ವಾಹನಗಳ ವಿಶೇಷತೆ. ಮೇಲೆ ಉಲ್ಲೇಖಿಸಿದಂತೆ ಈ ಗೋರ್ಖಾ ವಾಹನಗಳು ಅತ್ಯಧಿಕ ಗ್ರೌಂಡ್ ಕ್ಲಿಯರೆನ್ಸ್ ಮತ್ತು ವಾಟರ್ ವೇಡಿಂಗ್ ಸಾಮರ್ಥ್ಯ ಹೊಂದಿವೆ. ಎಂಥದ್ದೇ ಕಠಿಣ ಪರಿಸರದಲ್ಲೂ ಬಳಸಲು ಅಂದರೆ ಚಲಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ನಂಬರ್ 2, ಉದ್ದೇಶ. ಸೇನೆ ಮತ್ತು ವಾಯುಪಡೆಯ ಸಾಮಾನ್ಯ ಸೇವಾ ವಾಹನಗಳ ಅಗತ್ಯತೆಗಳನ್ನು ಪೂರೈಸಲು ಮತ್ತು ಗಡಿ ಭದ್ರತೆಯನ್ನ ಹೆಚ್ಚಿಸಲು ಈ ವಾಹನಗಳು ಉತ್ತಮ ಅಂತ ಕಂಡುಬಂದಿವೆ. ನಂಬರ್ 3, ಕ್ಷಮತೆ ಸುಧಾರಣೆ.
ಈ ವಾಹನಗಳು ಸೇನೆಯ ಕಾರ್ಯಾಚರಣೆಯ ಸನ್ನದ್ಧತೆಯನ್ನು ಹೆಚ್ಚಿಸಲು ಮತ್ತು ಕಠಿಣ ಭೂಪ್ರದೇಶಗಳಲ್ಲಿ ಸೈನಿಕರ ಚಲನಶೀಲತೆಯನ್ನು ಸುಧಾರಿಸಲು ಸಹಾಯ ಮಾಡಲಿವೆ. ನಂಬರ್ 4, ಮೇಕ್ ಇನ್ ಇಂಡಿಯಾ. ಈ ನಿರ್ಧಾರವು ಸ್ಥಳೀಯ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ. ಭಾರತವನ್ನ ವಾಹನೋದ್ಯಮದಲ್ಲಿ ಸ್ವಾವಲಂಬಿಯಾಗುವ ನಿಟ್ಟಿನಲ್ಲಿ ದೊಡ್ಡ ಉತ್ತೇಜನ ನೀಡಿದಂತಾಗುತ್ತದೆ. ಸ್ನೇಹಿತರೆ, ಕಳೆದ ಮಾರ್ಚ್ನಲ್ಲೇ ಅಂದರೆ 2025ರ ಮಾರ್ಚ್ನಲ್ಲೇ ರಕ್ಷಣಾ ಇಲಾಖೆ ಫೋರ್ಸ್ ಮೋಟಾರ್ಸ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ. ಈಗಾಗಲೇ ಹಲವು ಯೂನಿಟ್ಗಳನ್ನು ಸೇನೆಗೆ ಪೂರೈಕೆ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಇನ್ನು ಆಲ್ ಟೆರೈನ್ ಶಸ್ತ್ರಸಜ್ಜಿತ ವಾಹನಗಳನ್ನು ಉತ್ಪಾದಿಸಲು L&T ಕಂಪನಿಗೆ ಆರ್ಡರ್ ನೀಡಲಾಗಿದೆ. ಈ ಕಂಪನಿಗಳು ತನ್ನ UK ಪಾಲುದಾರ BAE ಸಿಸ್ಟಮ್ನೊಂದಿಗೆ ಭಾರತೀಯ ಸೇನೆಗೆ ಸುಧಾರಿತ ಶಸ್ತ್ರಸಜ್ಜಿತ ವಾಹನಗಳನ್ನು ಸ್ಥಳೀಯವಾಗಿ ನಿರ್ಮಿಸಿ ಪೂರೈಸಲಿದೆ. ಒಟ್ಟಿನಲ್ಲಿ ಸೇನೆಯನ್ನ ಬಲಪಡಿಸೋದರ ಜೊತೆಗೆ ದೇಶೀಯ ಉದ್ಯಮಗಳಿಗೆ ಪೂರಕವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಇದರಲ್ಲಿ ಮಾನದಂಡಗಳೇ ಪ್ರಮುಖ ಪಾತ್ರ ವಹಿಸಿವೆ. ಯಾವ ಕಂಪನಿ ವಾಹನಗಳು ಈ ಪ್ಯಾರಾಮೀಟರ್ಗಳನ್ನು ಮುಟ್ಟಿವೆಯೋ ಅಂತಹ ಕಂಪನಿಗೆ ಆರ್ಡರ್ ಸಿಕ್ಕಿದೆ ಅಷ್ಟೇ. ಈ ಹಿಂದೆ ಸೇನೆಯಲ್ಲಿ ಮಾರುತಿ ಜಿಪ್ಸಿಯದ್ದೇ ಹವಾ ಇತ್ತು. ಕಾಶ್ಮೀರ ಸೇರಿದಂತೆ ಹಲವೆಡೆ ಈ ವಾಹನಗಳೇ ಓಡಾಡ್ತಾ ಇದ್ದವು. ಇನ್ನು ಬೃಹತ್ ಲಾರಿ ಟ್ರಕ್ಗಳ ವಿಚಾರಕ್ಕೆ ಬಂದರೆ ಟಾಟಾ ಕಂಪನಿ ಸೇನೆಗೆ ಗರಿಷ್ಠ ವಾಹನಗಳನ್ನು ಪೂರೈಸ್ತಾ ಇತ್ತು. ಇದೀಗ LSV ವಿಷಯದಲ್ಲಿ ಫೋರ್ಸ್ ಗೂರ್ಖಾ ಇನ್ನೂ ಹೆಚ್ಚಿನ ವಾಹನಗಳನ್ನು ಪೂರೈಸುವ ಬೇಡಿಕೆ ಪಡೆದುಕೊಂಡಿದೆ. ಈ ವಿಚಾರದ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.